ಏನು ಹ್ಯಾಸ್ ಪಾಲಿಟಿಕ್ಸ್ ಡಿಸಪಾಯಿಂಟೆಡ್ ಯು ಪರ್ಸನಲಿ? ಹ್ಯಾಸ್ ಇಟ್ ಡಿಸಪಾಯಿಂಟೆಡ್ ಯು ಅಂತ? ರಾಜಕೀಯ ನಿಮ್ಗೆ ಏನಾದ್ರು ಡಿಸಪಾಯಿಂಟ್ ಮಾಡಿದ್ಯಾ ರಾಜಕೀಯ ಡಿಸಪಾಯಿಂಟ್ ಆಗೋದಕ್ಕೆ ಅಪಾಯಿಂಟ್ ಆಗಿರೋದು ಪ್ರಜಾಕೀಯಕ್ಕೆ. Okay, last few, sir. So what is that one security Upendra still has today? ಉಪೇಂದ್ರ ಅದರಲ್ಲಿ ಎಲ್ಲವೂ ಇದೆ. ನಾನು ಡಂಗ್ 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 ನಾನು. Do geniuses become lonely after a point because very few people will be able to understand them? Have you become a lonely by any chance? ನನಗೆ ಅದು ಗೊತ್ತಿಲ್ಲ. ಜೀನಿಯಸ್ ಅಲ್ಲ ಅಂತಂತೂ ಗೊತ್ತಿದೆ ನನಗೆ. ಹೌದ್ರಿ, ನಾನು ಜಾಸ್ತಿ ಲೋನ್ಲಿ ಆಗಿರ್ತೀನಿ ರೀ. ಅಲ್ಲ, ಏನಂದ್ರೆ ಅದು ಇನ್ನೊಂದ್ಸತಿ ಹೇಳಿ. Do geniuses ಇನ್ನೊಂದ್ಸತಿ ಹೇಳಿ. do genius ಜೀನಿಯಸ್. ಚೆನ್ನಾಗಿದ್ದೀರಿ ಆ ಕ್ವಶನ್ನು. ವೆರಿ ಗುಡ್ ಕ್ವಶನ್. This is Upendra. I am seeing Upendra. Have you ever felt ಜನರು ನಿಮ್ಮ ಸ್ಟೈಲ್ನ ಜಾಸ್ತಿ ಸೆಲೆಬ್ರೇಟ್ ಮಾಡಿ ಬಟ್ ಅದ್ರ ಒಳಗಡೆ ಇರುವಂಥ ಒಂದು ವಾರ್ನಿಂಗ್ ಮೆಸೇಜನ್ನ ಮಿಸ್ ಮಾಡಿಬಿಟ್ರಾ ಅಂತ ಅನ್ಸಿದ್ಯಾ ನಿಮ್ಗೆ ಯಾವತ್ತಾದರೂ? ಅದು ಯು ಐ ನೋಡಿದಾಗ ಅನ್ನಿಸ್ತು. ಐ ನ್ಯೂ ದಿಸ್ ಆನ್ಸರ್. ಯು ಐಯಲ್ಲಿ ಆ ವಾರ್ನಿಂಗ್ ಇತ್ತದ್ರಲ್ಲಿ. ಇಟ್ ಮೇ ಬಿ ಏನೋ ಹಿಂಗಾಗತ್ತೆ ಆ್ಯಕ್ಚುಲಿ, ಹುಷಾರಾಗಿರಿ ಅನ್ನೋದೇ ಅದು. ಯಾ. ವೆನ್ ವಾಸ್ ದ ಲಾಸ್ಟ್ ಟೈಮ್ ಯು ಕಂಪ್ಲೀಟ್ಲಿ ಡೌಟೆಡ್ ಯುವರ್ ಸೆಲ್ಫ್? ತುಂಬ ಡೌಟ್ಗಳು ಕೇಳಿದಾಗ ಏನೋ ಮಾಡೋಕ್ಕೆ ಹೊರಟಿರ್ತೀವಲ್ಲ, ಸಾರ್ ಇದು ಆಗತ್ತೆ ಒಂದು 10 ಜನ ಕೇಳ್ತಾ ಇದ್ರೆ ಹೌದಾ ಅದೊಂದು ಡೌಟ್ ಆಗುತ್ತೆ, ಏನಪ್ಪ ನನಗೆ. ಆಮೇಲೆ ಅವ್ರಿಗೆ ಬೇಕು ಅನಿಸೋದು ಇಲ್ಲದೇ ಇದ್ದಾಗ ಆಟೋಮೆಟಿಕಲಾಗಿ ಡೌಟ್ ಆಗುತ್ತೆ. ನಾನೇನೋ ಮಾಡ್ತೀನಿ ಅಂದ್ಕೊಳ್ಳಿ, ನಾಳೆ ನಿಮಗೆ ಬೇಡ ಅನ್ನಿಸ್ದಾಗ ನಾನು ಎಷ್ಟು ಅಂತ ಪುಷ್ ಮಾಡಲಿ, ನನಗೂ ಅನಿಸುತ್ತೆ ಬೇಡ ಅನಿಸುತ್ತೆ ಅಂತ ನಾನು ಸುಮ್ಮನೆ ಆಗ್ತೀನಲ್ವಾ. ಎನಿಥಿಂಗ್. ಬಟ್ ನನಗೆ ಆ ಒಬ್ಬ ವ್ಯಕ್ತಿ ಬೇಕು ಅಂದರೂ ಕೂಡ ನಾನು ಕೆಲಸ ಮಾಡ್ತಾ ಇರ್ತೀನಿ. ಯಾರೋ ಒಬ್ಬ ವ್ಯಕ್ತಿ ಸರ್ ಇಲ್ಲ ಸರ್ ಇದು ಬೇಕು ಅಂದರೆ ನಾನು ಮಾಡ್ತಾ ಇರ್ತೀನಿ. ಲಾಸ್ಟ್ ಪರ್ಸನ್ ಒಬ್ಬ ಅವನು ಇಲ್ಲ ಅಂದಾಗ, ನನ್ನೊಳಗಿನ ಒಬ್ಬ ಪರ್ಸನ್ನು ಬೇಡ ಅಂದಾಗ ಅದಿಲ್ಲ ಬಿಡಿ ಸರ್. ನಾನು ವಾಟ್ ಕೈಂಡ್ ಆಫ್ ಕಾನ್ವರ್ಸೇಷನ್ಸ್ ಜೆನ್ಯೂನ್ಲಿ ಎಕ್ಸೈಟ್ ಯು ನೌ? ಸಿನಿಮಾನ, ಸ್ಪಿರಿಚುಯಾಲಿಟಿನ, ಸೈಕಾಲಜಿನ, ಪಾಲಿಟಿಕ್ಸ? ನಿನಗೇನು ಎಲ್ಲವೂ ಎಕ್ಸೈಟ್ ಆಗುತ್ತೆ ಗುರು. ನೀವೆಲ್ಲ ಕ್ವಶನ್ ಕೇಳಿದ್ರು ನಾನು ಎಕ್ಸೈಟಿಂಗ್ ಆಗಿ ಆನ್ಸರ್ ಮಾಡಿದೆ ಅನ್ಸುತ್ತೆ. ಇದ್ರವ್ರಿಗೆಲ್ಲ ಕೇಳಿದ್ದೀನಿ ಸರ್ ನಾವು. ಹಾಂ, ಆ್ಯಕ್ಚುಲಿ ಹೇಳಿದ್ನಲ್ಲ, ಈಸ್ ಭಂಡಾರ. ಸರ್, ಇಸ್ ದರ್ ಎ ಯಂಗರ್ ವರ್ಷನ್ ಆಫ್ ಯುವರ್ ಸೆಲ್ಫ್ ಯು ಮಿಸ್ ಟುಡೇ? ಯಂಗರ್ ವರ್ಷನ್ ಯಾರು ಮಿಸ್ ಮಾಡಲ್ಲ ಹೇಳಿ. 30 ವರ್ಷದಲ್ಲಿ ಹೆಂಗಿದ್ವಿ. ಯಂಗರ್ ಹೆಂಗೆಂಗೋ. ಇಫ್ ಯುವರ್ ಲೈಫ್ ಗೋಲ್ಡನ್ ಪೀರಿಯಡ್ ಅಲ್ವಾ. ಹಾಂ ಸರ್. ಆ ಯಂಗರ್ ಅನ್ನೋದು ಆ್ಯಕ್ಚುಲಿ ಏನು ಹೇಳಿ, ಅದು ಗೋಲ್ಡನ್ ಎರಾ ಅದು ಆ್ಯಕ್ಚುಲಿ. ನಾನು ಹೇಳ್ತಾ ಇರ್ತೀನಿ, ನಾವು ನಿಲ್ತಾನೆ ಇರಲಿಲ್ಲ ಕಣೋ ಆಕಾಶದಲ್ಲಿ. ಥ್ರಿಲ್ಲರ್ ಮಂಜು ಹೇಳ್ತಿರ್ತಾರೆ, ಸರ್ ಏನು ಸರ್ ನಾವೆಲ್ಲ ಹೆಂಗಿದ್ವಿ ಸರ್ 25-30 ವರ್ಷದಲ್ಲಿ, ನಾನು ನೆಲದ ಮೇಲೆ ನಿಲ್ತಿರ್ಲಿಲ್ಲ ಸರ್, ಹಾರ್ಕೊಂಡಿರ್ತಿದ್ವಿ ಸರ್ ಅಂತ. ಆ ಥರ ಆ ಏಜ್ ಅದು. ಅಣ್ಣವ್ರು ಚೆನ್ನಾಗಿ ಹೇಳೋರು, ಬಿಸಿ ರಕ್ತ ಇದೆಯಲ್ಲ ನಿಮ್ಮಲ್ಲಿ ಅದು ಅಂತ. ಸರ್, ಅದು ಈಗಲೂ ಹಾಗೆ ಇದೆ ಅನ್ಸುತ್ತಾ? ಇದೇ ಗುರುವೆ, ಅದು ಗೊತ್ತಾಗಬೇಕಷ್ಟೇ. ಒಂದ್ಸತಿ ಮುಟ್ಟು ನೋಡಿಕೊಂಡ್ರೆ ಗೊತ್ತಾಗುತ್ತೆ ಬಿಸಿ ರಕ್ತ ಇದೆ ಅಂತ. ಎಸಿ ರೂಮಲ್ಲಿ ಮಲ್ಕೊಂಡಿದ್ರೆ ತಳ್ಳಗಾಗ್ಬಿಟ್ಟಿರ್ತೀವಿ. ಇಫ್ ಯುವರ್ ಲೈಫ್ ಹ್ಯಾಡ್ ನೋ ಸಿನಿಮಾ, ನೋ ಪಾಲಿಟಿಕ್ಸ್, ವಾಟ್ ವುಡ್ ಉಪೇಂದ್ರ ಹ್ಯಾವ್ ಬಿಕಮ್? ನಾನು ನೆವರ್ ಇವನ್ ಆ್ಯಕ್ಚುಲಿ ಥಾಟ್ ಅಬೌಟ್ ದ್ಯಾಟ್. ಗೊತ್ತಿಲ್ಲ. ಒಂದು ಟೈಮಲ್ಲಿ ಒಂದು ಇದಿತ್ತು ಗುರುವೆ, ಇಟ್ ಮೇ ಬಿ ವೆರಿ ಫ್ರ್ಯಾಂಕ್. ಒಂದು ಟೈಮಲ್ಲಿ ಬದುಕು ಕಷ್ಟ, ಒಂದು ಮೈಕ್ರೋ ಫ್ಯಾಕ್ಟ್ರಿಲಿ ಒಂದು ಕೆಲಸ ಸಿಕ್ಬಿಟ್ರೆ ಲೈಫ್ ಸೆಟ್ಲ್ ಆಗ್ಬಿಡುತ್ತೆ ಅಂತ. ಹೌದಾ ಸರ್? ಐ ವಾಸ್ ಟ್ರೈಯಿಂಗ್ ಆ್ಯಕ್ಚುಲಿ. ಆ ಟೈಮಲ್ಲಿ ತುಂಬ ಎಕ್ಸೈಟಿಂಗ್ ಆಗಿತ್ತು. ಒಂದು ಇಂಟರ್ವ್ಯೂಗೆ ಹೋಗಿದ್ದೆ, ಆ ಇಡೀ ಇದನ್ನು ನೋಡ್ಬಿಟ್ಟು ಬಾಷ್ದು ಹೋಗ್ಬಿಟ್ಟು ಇಲ್ಲೇನೋ ನಾನು ಕೆಲಸ ಸಿಕ್ಬಿಟ್ರೆ ತಿಂಗಳ ಸಂಬಳ ಸಿಗುತ್ತೆ ಅಂತ. ಆ ಲೆವೆಲ್ಗೆ ಒಂದು ಏನು ಹೇಳಿ, ಮನೆ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಆಗ್ಬಿಡುತ್ತೆ ಈ ಥರ. ಟ್ರೈ ಮಾಡಿದ್ರೆ ಸರ್? ಇಂಟರ್ವ್ಯೂ ಹೋದ್ರೆ? ಟ್ರೈ ಮಾಡಿದೆ, ಎಲ್ಲ ಆಯಿತು. ಲಾಸ್ಟ್ ಇಂಟರ್ವ್ಯೂವರೆಗೂ ಬಂದಿದ್ದೆ, ಆಮೇಲೆ ಏನೋ ಸೆಲೆಕ್ಟ್ ಆಗಲಿಲ್ಲ. ಡೆಸ್ಟಿನಿ ಅಷ್ಟೇ. ಡೆಸ್ಟಿನಿ ಅಂದಾಗ ಸರ್, ದೇವ್ರು ನಂಬ್ತೀರಾ? ಆ್ಯಂಡ್ ನಂಬಿದ್ರೆ ನಿಮ್ಮ ಕನೆಕ್ಷನ್ ದೇವ್ರ ಜೊತೆ ಯಾವ ರೀತಿ ಇದೆ? ಅಲ್ಲ, ಅಲ್ಲೇ ಕ್ವಶನಲ್ಲೇ ಇದಿದೆ ಅದು.
ಇವಾಗ ಇಲ್ಲದೆ ಇರೋದನ್ನ ನಂಬ್ತೀರಾ ಅಂತ ಕೇಳಬೇಕು. ಇದಿದೆಯಾ ಇದಿಲ್ವಾ ಇದ್ರ ಬಗ್ಗೆ ನಂಬಿಕೆ ಇದೆಯಾ ಅಂದರೆ ಅಲ್ವಾ, 100%. ಇದೆಯೋ ಇಲ್ವೋ ಅನ್ನೋದು ಒಳಗಡೆ ಇದೆಯೋ ಇಲ್ವೋ ಅಂತ ನಂಬ್ತೀರಾ ಅಂತ ಕೇಳ್ಬೋದು. ಎಲ್ಲವೂ ಇರೋದನ್ನ ಹೆಂಗೆ ನಂಬದೇ ಇರೋದು ಹೆಂಗೆ? Yeah. ಸೊ ಅದು ಗಾಡ್ ಅನ್ನೋದು ವೆರಿ ಡೀಪ್ ಇದು ಗುರುವೆ. ಅದನ್ನು ಫಸ್ಟ್ ಗಾಡ್ ಏನು ಅಂತ ಅರ್ಥ ಮಾಡ್ಕೊಬೇಕು, ಆಮೇಲೆ ದೇವ್ರಿದಾನ ಇಲ್ವಾ ಅಂತ ನಂಬೋದು ಬಿಡೋದೆಲ್ಲ ಆಮೇಲೆ ನೆಕ್ಸ್ಟ್ ಟಾಪಿಕ್. ಅದು ಫಸ್ಟ್ ವಿ ನೋ ವಾಟ್ ಈಸ್ ಗಾಡ್ ಅಂತ. ನಮಗೆ ಗಾಡ್ ಅಂದ್ಕೂಡಲೇ ಒಂದು ಟೆಂಪಲ್ಲು, ಒಂದು ಇದೆಲ್ಲ Structure, ಕಣ್ಮುಂದೆ ಮೂರ್ತಿ. ಬರುತ್ತೆ. ಎಸ್, ದಟ್ ಈಸ್ ಆಲ್ಸೋ ಗಾಡ್. ಮನುಷ್ಯರಲ್ಲಿ ದೇವ್ರು ನೋಡೋ ಅಂತೇಳಿ, ಎಸ್ ದಟ್ ಈಸ್ ಆಲ್ಸೋ ಗಾಡ್. ಅಭಿಮಾನಿಗಳ ದೇವ್ರು ನೋಡೋ ಅದು ಗಾಡೆ. ಪ್ರಕೃತಿಲಿ ದೇವ್ರು ನೋಡೋ ಅಂತ ಹೇಳಿದ್ದಾರೆ, ಅದು ಗಾಡೆ. ಅಕ್ಷರಗಳಲ್ಲಿ ದೇವ್ರು ನೋಡೋ ಅಂತ ಹೇಳಿದ್ದಾರೆ ಕುವೆಂಪು ಅವರು, ಅದು ಗಾಡೆ. ಸೊ ಗಾಂಧೀಜಿ ಹೇಳಿದ್ದಾರೆ ಒಬ್ಬೊಬ್ಬರಿಗೆ ಒಂದೊಂದು ಥರ ಗಾಡ್ ಕಾಣಿಸ್ತಾನೆ ಲೈಫಲ್ಲಿ ಅಂತ. Yeah. ಆ ಥರ ಅದು ಎಕ್ಸ್ಪೀರಿಯನ್ಸ್ ಆದಮೇಲೆ ಗೊತ್ತಾಗುತ್ತೆ ವಾಟ್ ಈಸ್ ಗಾಡ್, ವಾಟ್ ಈಸ್ ಇದು ಅಂತ. ಫಸ್ಟ್ ಆಫ್ ಆಲ್ ಗಾಡ್ ಏನೋ ಅಂತ ತಿಳ್ಕೊಬೇಕು ಫಸ್ಟ್ ಆಫ್ ಆಲ್, ಆಮೇಲೆ ನಂಬಿಕೆ ಬಿಡೋದು ಅದೆಲ್ಲ. ನೀವು ಅದನ್ನ ಐ ಆಮ್ ಗಾಡ್, ಗಾಡ್ ಇಸ್ ಗ್ರೇಟ್ ಅಂತಾನೆ ಹೇಳ್ಬಿಟ್ರಿ ಸರ್. ದಟ್ ಈಸ್ ಲೈಕ್ ಆತ್ಮ ಪರಮಾತ್ಮ. ಆತ್ಮ ಪರಮಾತ್ಮ. ಒಳ್ಳೆ ಅದ್ವೈತ ಅವ್ರ ದ್ವೈತ ಸರ್, ದ್ವೈತ ಫಿಲಾಸಫಿಗೂ ಅದ್ವೈತ ಫಿಲಾಸಫಿಗೂ ಒಂದು ಕೊಂಡಿ ಮಧ್ಯದಲ್ಲಿ ಒಂದು ಕ್ವಶನ್ ಮಾರ್ಕ್ ಇಟ್ಬಿಟ್ರಿ ಸರ್. ಅದು ಅದೇನೋ ಗುರು, ಅದೇನೋ ಆ ಟೈಮಲ್ಲಿ ಆ ಥರ ಒಂದು ಬಂತಷ್ಟೇ, ಅವೆಲ್ಲ ಗೊತ್ತಿರಲಿಲ್ಲ. ಓಕೆ, ಲಾಸ್ಟ್ ಇನ್ನು ಇರೋದೇ ಒಂದು 4-5. ಈಗೋನಾ ಲವ್ವಾ? ಒನ್ ವರ್ಡ್ ಆನ್ಸರ್ಸ್. ಲವ್. ಪವರ್ ಆರ್ ಪೀಸ್? ಪೀಸ್. ಟ್ರೂತ್ ಆರ್ ಹ್ಯಾಪಿನೆಸ್? ಟ್ರೂತ್ ಇಟ್ ಸೆಲ್ಫ್ ಈಸ್ ಹ್ಯಾಪಿನೆಸ್. ಮಾಸ್ ಆರ್ ಕ್ಲಾಸ್? ಕ್ಲಾಸಿ ಮಾಸ್. ಸಿನಿಮಾ ಆರ್ ಪಾಲಿಟಿಕ್ಸ್? ಇಂಟ್ರೆಸ್ಟಿಂಗ್. ಎರಡು ದೋಣಿಲಿ ಕಾಲಿಟ್ಟಿರೋನಿಗೆ ಹಿಂಗೆ ಕೇಳ್ತಾ ಇದ್ದೀರಾ? No, of course, now at this time actually I choose actually ಪ್ರಜಾಕೀಯ ಸೂಪರ್. more than actually ಇದು actually because ನನಗೆ ಇಲ್ಲಿ ನನಗೇನೋ ಕೆಲಸ ಇದೆ ಕೆಲ್ಸ ಇದೆ ಅನ್ನಿಸ್ತಾ ಇದೆ. ಸೂಪರ್ ಸರ್. ಇಂಟೆಲಿಜೆನ್ಸ್ ಆರ್ ಇನ್ನೋಸೆನ್ಸ್? ಇನ್ನೋಸೆನ್ಸ್ ಆಲ್ವೇಸ್. ಕಿಯಾಸ್ ಆರ್ ಸ್ಟೆಬಿಲಿಟಿ? ಸ್ಟೆಬಿಲಿಟಿ. ಸೈಲೆನ್ಸ್ ಆರ್ ಅಟೆನ್ಷನ್? ಸೈಲೆನ್ಸ್. ಡೆಸ್ಟಿನಿ ಆರ್ ಸೆಲ್ಫ್ ಕ್ರಿಯೇಷನ್? ಡೆಸ್ಟಿನಿ ಆರ್ ಸೆಲ್ಫ್ ಕ್ರಿಯೇಷನ್? ಐ ಥಿಂಕ್ ಡೆಸ್ಟಿನಿ. ಹೀರೋ ಆರ್ ಹ್ಯೂಮನ್? ಹ್ಯೂಮನ್. ಹ್ಯೂಮನ್ನೇ ಹೀರೋ. Last, your films repeatedly told people to look inside themselves instead of worshipping heroes. Do you think society actually listened to you? Or did they simply turn you into another hero? ಗೊತ್ತಿಲ್ಲ ಗುರು, ಅದು ಕಾಲ ಹೇಳಬೇಕಷ್ಟೇ ಅಲ್ವಾ. ಹೌ ಕೆನ್ ಐ ಟೆಲ್? ದಿಸ್ ಈಸ್ ಯು ಆರ್ ಆಸ್ಕಿಂಗ್ ಆ್ಯಕ್ಚುಲಿ ಏನೋ ಸೊಸೈಟಿ ನನ್ನ ಮುಖಾಂತರ ಕೇಳ್ತಾ ಇದ್ದೀರಾ. Exactly. ಬೆಟರ್ ಯು ಆಸ್ಕ್ ಯುವರ್ ಸೆಲ್ಫ್. ಯು ಆರ್ ಆಲ್ಸೋ ಪಾರ್ಟ್ ಆಫ್ ಸೊಸೈಟಿ ಅಲ್ವಾ. 100%.